ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 13th ಮಾರ್ಚ್ ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ನೀವು ಕೂಡ ಕ್ವೆಶನ್ ನೋಡಿದ ತಕ್ಷಣ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ, ಅಂತಂದರೆ ಅದೊಂಥರ ನಿಮಗೆ ಮಾಕ್ ಟೆಸ್ಟ್ ಥರನೂ ಕೂಡ ಕೆಲಸ ಆಗ್ತಾ ಇರುತ್ತೆ. ಇದು ನಿಮಗೆ KPSC ಮತ್ತು UPSC ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶನು, 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನ ನೋಡಿಕೊಂಡು ಇದರಲ್ಲಿ ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ಹೇಳ್ಬಿಟ್ಟು ನಾವು ಚೂಸ್ ಮಾಡ್ಕೋಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಸಿರ್ಸಿ ಸುಪಾರಿ ಇದೊಂದು ಫಸ್ಟ್ ಆರ್ಕಾನಟ್ ಅಂತೆ. ಆರ್ಕಾನಟ್ ಅಂತಂದ್ರೇನು, ಅಡಿಕೆ, ಆಯಿತಾ. ಸೊ ಇದು ಫಸ್ಟ್ ಅಡಿಕೆ GI ಟ್ಯಾಗ್ನ ಪಡ್ಕೊಳ್ಳೋದಕ್ಕೆ, ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಪಡ್ಕೊಳ್ಳೋದಕ್ಕೆ ಇಂಡಿಯಾದಲ್ಲಿ. ಸೊ ಸಿರ್ಸಿ ಆರ್ಕಾನಟ್ ಫಸ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಸಿರ್ಸಿ ಸುಪಾರಿ ಇದು ಬರೀ ಸಿರ್ಸಿಯಲ್ಲಷ್ಟೇ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ್ದು ಕರೆಕ್ಟು? ಇದರಲ್ಲಿ ನೋಡಿ, ಬರೀ ಫಸ್ಟ್ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟು. ಸಿರ್ಸಿ ಸುಪಾರಿ ಇದಕ್ಕೆ GI ಟ್ಯಾಗ್ನ ಕೊಟ್ಟಿದ್ದಾರೆ. ಇದು ಫಸ್ಟ್ ಆರ್ಕಾನಟ್ಟು ಅಥವಾ ಫಸ್ಟ್ ಟೈಮು ಒಂದು ಅಡಿಕೆಗೆ GI ಟ್ಯಾಗ್ನ ಕೊಟ್ಟಿರೋವಂಥದ್ದು. ಸೊ ಸಿರ್ಸಿ ಸುಪಾರಿ ಬಂದ್ಬಿಟ್ಟು ಬರೀ ಸಿರ್ಸಿಯಲ್ಲಷ್ಟೇ ಬೆಳೆಸಲ್ಲ, ಯಲ್ಲಾಪುರದಲ್ಲಿ ಬೆಳೆಸ್ತಾರೆ ಅದನ್ನು. ಅದಾದಮೇಲೆ ಸಿದ್ದಾಪುರ, ಸೊ ಇದರಲ್ಲೆಲ್ಲನೂ ಕೂಡ ಅದರದ್ದು ಬೆಳೆಸ್ತಾ ಇರ್ತಾರೆ. ಸೊ ಇದಕ್ಕೆ ಫಸ್ಟ್ ಟೈಮು GI ಟ್ಯಾಗ್ ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಸುಮಾರು 2013ಇಂದನೇ ಟ್ರೈ ಮಾಡ್ತಾಯಿದ್ರು ಇದಕ್ಕೆ GI ಟ್ಯಾಗ್ನ ಪ್ರೊವೈಡ್ ಮಾಡಬೇಕು ಅಂತ. ಯಾಕಂತಂದರೆ ಇದಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದು ಫೀಚರ್ಸ್ ಇದೆ, ಮತ್ತು ಕೆಲವೊಂದು ರೀಜನಲ್ಲಷ್ಟೇ ಬೆಳೆಸುವಂಥದ್ದು. ಸೊ ಕೆಲವೊಂದು ರೀಜನ್ ಅಂತಂದ್ರೆ ಏನು, ಸಿರ್ಸಿ ತಾಲೂಕು, ಯಲ್ಲಾಪುರ, ಸಿದ್ದಾಪುರ, ಬರೀ ಈ ರೀಜನ್ಗಳೆಲ್ಲ ಅಷ್ಟೇ ಬೆಳೆಸ್ತಾರೆ, ಬೇರೆ ಕಡೆ ಎಲ್ಲೂ ಕೂಡ ಬೆಳೆಸಲ್ಲ. ಮತ್ತು ಕಂಪೇರ್ ಮಾಡಿಕೊಂಡ್ರೆ ರೌಂಡು ಇರುತ್ತೆ ಶೇಪು, ಮತ್ತು ಕಂಪ್ಲೀಟಾಗಿ ಫ್ಲ್ಯಾಟ್ ಥರನೂ ಕೂಡ ಇರುತ್ತದು, ಫುಲ್ಲು ಫ್ಲ್ಯಾಟ್ ಆಗಿರುತ್ತದು, ಒಂಥರ ಕಾಯಿನ್ ಥರ ಫುಲ್ ಫ್ಲ್ಯಾಟ್ ಆಗಿರುತ್ತೆ. ಅದಾದಮೇಲೆ ಅದರ ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ GI ಟ್ಯಾಗ್ನ ಈ ಸರಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಯಾವುದು? A, 1 ಓನ್ಲಿ. ಒಂದ್ಸರಿ ನಾವು ಸಿರ್ಸಿದು ಮ್ಯಾಪು ಕೂಡ ನೋಡಿಕೊಂಡು ಕೆಲವೊಂದು ರೀಜನ್ಸ್ನ ನೋಡ್ಕೊಳ್ಳೋಣ. ಹತ್ತಿರ ಇರುವಂಥದ್ದು ಸ್ವಲ್ಪ ನಮಗೆ ಜಾಗ್ರಫಿನೂ ಕೂಡ ಕವರ್ ಆಗೋಗ್ಬಿಟ್ಟಿರುತ್ತೆ. ಸೊ ನಾವಿಲ್ಲಿ ಇಂಡಿಯಾ ಮ್ಯಾಪ್ನ ನೋಡಿಕೊಂಡು ಈ ಕಡೆ ಕರ್ನಾಟಕದಲ್ಲಿ ಹೋದರೆ ಈ ಹುಬ್ಳಿ ರೀಜನ್ ಹತ್ರ ನಾವು ಈ ಕಡೆ ಕೆಳಗಡೆ ನಾವು ನೋಡಿಕೊಂಡ್ರೆ ನಮಗೆ ಸಿರ್ಸಿ ಕಾಣುತ್ತೆ. ಸೊ ಸಿರ್ಸಿಯಲ್ಲಿ ನಮಗೆ ಇನ್ನೂ ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಏನು ಕಾಣುತ್ತೆ, ಇಲ್ಲಿ ಯಲ್ಲಾಪುರ ಇದೆ. ಸೊ ನಾವು ನೋಡ್ಕೊಂಡಿರುವಂಥದ್ದು ಈ ರೀಜನಲ್ಲಿ, ಎಸ್ಪೆಷಲಿ ಸಿರ್ಸಿ ಮತ್ತು ಯಲ್ಲಾಪುರ ಈ ರೀಜನಲ್ಲೇ ಈ ಬೆಳೆಸೋವಂಥದ್ದು ಸಿರ್ಸಿ ಸುಪಾರಿನ. ಅದರಿಂದ ನಾವು ಈ ಕಡೆ ಕೆಳಗಡೆ ನೋಡಿಕೊಂಡ್ರೆ ನಮಗೇನು ಕಾಣುತ್ತೆ, ಇಲ್ಲಿ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಲ್ಲಿ ಕೆಳಗಡೆ ಕಾಣ್ತಿರತ್ತೆ. ಮತ್ತು ಇಲ್ಲಿ ನಮಗೆ ಅನ್ಶಿ ನ್ಯಾಷನಲ್ ಪಾರ್ಕ್, ನೋಡಿ ಅನ್ಶಿ ನ್ಯಾಷನಲ್ ಪಾರ್ಕು ಇಲ್ಲೇ ಇದೆ. ಅದಾದಮೇಲೆ ನಮಗೆ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಕೂಡ ಇಲ್ಲೇ ಇದೆ. ಮತ್ತು ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ಅದರಿಂದ ಸ್ವಲ್ಪ ದೂರಕ್ಕೆ ನಮಗೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಕೂಡ ಇಲ್ಲೇ ಇದೆ. ಸೊ ಈ ಮ್ಯಾಪ್ನ ನೋಡಿಕೊಂಡ್ರೆ ನಿಮಗೆ ಸರೌಂಡಿಂಗ್ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತದು. ಸೆಕೆಂಡ್ ಕ್ವೆಶನ್ನ ನೋಡ್ಕೊಳ್ಳೋಣ. ವುಡ್ ಸ್ನೇಕು ಇದನ್ನು ರೀಸೆಂಟಾಗಿ ಇನ್ನೊಂದು ಸರಿ ಡಿಸ್ಕವರಿ ಮಾಡ್ಕೊಂಡಿದ್ದಾರೆ. ಸೊ ಮುಂಚೆ 1878 ನಮಗೆ ಕಾಣಿಸ್ಕೊಳ್ತಾ ಇತ್ತು ವುಡ್ ಸ್ನೇಕು, ಬಟ್ ಇವಾಗ ಇನ್ನೊಂದು ಸರಿ ಅದನ್ನು ಡಿಸ್ಕವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಎಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು B, ಮೇಘಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೋಡಿ, ಮೇಘಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತಂದರೆ ಇದು ತಮಿಳ್ನಾಡಲ್ಲಿ ಇರುವಂಥದ್ದು ಇದು. ಸೊ ತಮಿಳ್ನಾಡು ಅಲ್ಲಿದೆ ಇದು ಮೇಘಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ರೀಸೆಂಟಾಗಿ ಸರ್ವೇನ ಕಂಡಕ್ಟ್ ಮಾಡಿದರು ಈ ಮೇಘಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ. ಆ ಟೈಮಲ್ಲಿ ಏನು ಕಂಡಿಡಿದ್ರು ಅಂತಂದರೆ ಈ ಮೇಘಮಲೈ ಫಾರೆಸ್ಟಲ್ಲಿ ಮತ್ತು ಪೆರಿಯಾರ್ ಟೈಗರ್ ರಿಸರ್ವು ಬರೀ ಈ ರೀಜನಲ್ಲಷ್ಟೇ ನಮಗೆ ನೋಡೋಕ್ಕೆ ಸಿಗುವಂಥದ್ದು ಇದು ವುಡ್ ಸ್ನೇಕು. ಲಾಸ್ಟು 1878 ನಾವು ನೋಡಿದ್ದನ್ನು, ಅದಾದಮೇಲೆ ಅದ್ರ ಬಗ್ಗೆ ಏನೂ ರಿಪೋರ್ಟ್ಸ್ ಇರ್ತಿರಲಿಲ್ಲ. ಅದು ಇವಾಗ ಎಕ್ಸ್ಟಿಂಕ್ಟ್ ಆಗೋಗ್ಬಿಟ್ಟಿದೆ ಸ್ಪೀಸೀಸು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಅದನ್ನು ಇನ್ನೊಂದು ಸರಿ ರೀಡಿಸ್ಕವರಿ ಮಾಡ್ಕೊಂಡಿರೋದ್ರಿಂದ ನಾವೇನು ನೋಡ್ಕೋಬೋದು ಅಂತಂದರೆ ಹ್ಯಾಬಿಟ್ಯಾಟು ತುಂಬ ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ಅದಕ್ಕೆ ಇನ್ನೂ ಸ್ವಲ್ಪ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಿದರೆ ಇದು ವುಡ್ ಸ್ನೇಕು ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಥರ್ಡ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಆರ್ಮ್ಸ್ ಇನ್ ದ ವರ್ಲ್ಡ್? ಸೊ ಈ ಕ್ವೆಶನ್ನ ನೀವು ನೀಟಾಗಿ ನೋಡ್ಕೊಂಬಿಟ್ಟಿರಿ. ಇವಾಗ ನ್ಯೂಸಲ್ಲಿರುವಂಥದ್ದೇನು, ಯಾರು ಹೈಯೆಸ್ಟು ಇಂಪೋರ್ಟರ್ ಅನ್ನೋದು ನ್ಯೂಸಲ್ಲಿರುವಂಥದ್ದು. ಆದರೆ ಇಲ್ಲಿ ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಎಕ್ಸ್ಪೋರ್ಟರ್ ಯಾವ ಕಂಟ್ರಿ, ಹೈಯೆಸ್ಟ್ ಎಕ್ಸ್ಪೋರ್ಟರ್ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ನಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ.
ಸೊ ಹೈಯೆಸ್ಟ್ ಇಂಪೋರ್ಟರಲ್ಲಿ ಯಾರ್ಯಾರು ಬರ್ತಾರೆ, ಫಸ್ಟು ಬಂದ್ಬಿಟ್ಟು ಸೌದಿ ಅರೇಬಿಯಾ ಬರುತ್ತೆ. ಇವಾಗ ಮುಂಚೆ ಇಂಡಿಯಾ ಇತ್ತು, ಸೊ ಅದಕ್ಕೆ ಇವಾಗ ಫಸ್ಟು ಸೌದಿ ಅರೇಬಿಯಾ ಬರುತ್ತೆ. ಸೆಕೆಂಡ್ ಪೊಸಿಷನಲ್ಲಿ ಯಾವುದಿದೆ ಇವಾಗ ಅಂತಂದರೆ ಇಂಡಿಯಾ ಇದೆ. ಸೌದಿ ಅರೇಬಿಯಾ ನೋಡಿ ಆಲ್ಮೋಸ್ಟು 12% ಆರ್ಮ್ಸು ಇಡೀ ವರ್ಲ್ಡಲ್ಲಿ ಏನು ಟ್ರೇಡ್ ಆಗ್ತಾ ಇರುತ್ತೆ ಅದರಲ್ಲಿ 12% ಬಂದ್ಬಿಟ್ಟು ಸೌದಿ ಅರೇಬಿಯಾನೇ ಪರ್ಚೇಸ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ 9.5% ಬಂದ್ಬಿಟ್ಟು 100ಅಲ್ಲಿ ಅದನ್ನು ಇಂಡಿಯಾ ಪರ್ಚೇಸ್ ಮಾಡ್ಕೊಳ್ಳುತ್ತೆ. ಇದು ಯಾರು ಕೊಟ್ಟಿರೋಂಥ ಡೇಟಾ ಅಂತಂದರೆ ಸಿಪ್ರಿ ನಮಗೆ ಕೊಟ್ಟಿರೋವಂಥದ್ದು ಡೇಟಾ. ಸಿಪ್ರಿ ಅಂತಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಇವ್ರು ನಮಗೆ ಕೊಟ್ಟಿರೋವಂಥದ್ದು ಡೇಟಾ. ಸೊ ಇವರು ಎಕ್ಸ್ಪೋರ್ಟರ್ಸ್ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಪೋರ್ಟರ್ಸು ಟಾಪ್ ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಂಡಿರಬೇಕು. ಸೊ ಇದರಲ್ಲಿ ಎಕ್ಸ್ಪೋರ್ಟರ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಪೊಸಿಷನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ, ಸೆಕೆಂಡ್ ಪೊಸಿಷನಲ್ಲಿ ನಮಗೆ ರಷ್ಯಾ ಇದೆ, ಥರ್ಡ್ ಪೊಸಿಷನಲ್ಲಿ ನಮಗೆ ಫ್ರಾನ್ಸ್ ಇದೆ, ನೆಕ್ಸ್ಟು ಫೋರ್ತ್ ಪೊಸಿಷನಲ್ಲಿ ನಮಗೆ ಜರ್ಮನಿ ಇದೆ, ನೆಕ್ಸ್ಟು ಫಿಫ್ತ್ ಪೊಸಿಷನಲ್ಲಿ ನಮಗೆ ಚೈನಾ ಇದೆ. ಸೊ ಇದು ಎಕ್ಸ್ಪೋರ್ಟರ್ಸ್ ಲಿಸ್ಟು. ಇಂಪೋರ್ಟರಲ್ಲಿ ಫಸ್ಟ್ 2 ಪೊಸಿಷನ್ ಅಷ್ಟೇ ನೀವು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಯಾರು, ಯುನೈಟೆಡ್ ಸ್ಟೇಟ್ಸ್. ಒಂದ್ಸರಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮ್ಯಾಪು ಕೂಡ ನಾವು ನೋಡ್ಕೊಡೋಣ. ಈ ಕಡೆ ಆಫ್ರಿಕಾ ಇದೆ, ಆಫ್ರಿಕಾಯಿಂದ ನಾವು ಸ್ವಲ್ಪ ಲೆಫ್ಟಲ್ಲಿ ಹೋದರೆ ಇಲ್ಲಿ ಕೆಳಗಡೆ ಸೌತ್ ಅಮೇರಿಕಾ ಇದೆ, ಮೇಲ್ಗಡೆ ನಾರ್ತ್ ಅಮೇರಿಕಾ ಇದೆ. ನಾರ್ತ್ ಅಮೇರಿಕಾಲಿ ಟಾಪ್ ಮೋಸ್ಟ್ ಪಾರ್ಟಲ್ಲಿ ನಮಗೇನು ಬರುತ್ತೆ, ನಮಗೆ ಟಾಪ್ ಮೋಸ್ಟ್ ಪಾರ್ಟಲ್ಲಿ ಕ್ಯಾನಡಾ ಬರುತ್ತೆ ಇಲ್ಲಿ. ಸೊ ಕ್ಯಾನಡಾ ಬರುತ್ತೆ. ಕ್ಯಾನಡಾದಿಂದ ಕೆಳಗಡೆ ನೋಡಿಕೊಂಡ್ರೆ ನಾವು ಇಲ್ಲಿ ನಮಗೆ ಯುನೈಟೆಡ್ ಸ್ಟೇಟ್ಸ್ ಇದೆ. ಯುನೈಟೆಡ್ ಸ್ಟೇಟ್ಸಿನ ಲೆಫ್ಟ್ ಸೈಡ್ ನಾವೇನಾದರೂ ನೋಡಿಕೊಂಡ್ರೆ ಇಲ್ಲಿ ನಮಗೆ ಪೆಸಿಫಿಕ್ ಓಷನ್ ಬರುವಂಥದ್ದು. ಸೊ ಪೆಸಿಫಿಕ್ ಓಷನ್ ನೋಡಿ ಇಲ್ಲಿ ಬರುತ್ತೆ. ಯುನೈಟೆಡ್ ಸ್ಟೇಟ್ಸಿನ ಲೆಫ್ಟ್ ಸೈಡಲ್ಲಿ ಪೆಸಿಫಿಕ್ ಓಷನ್ ಬರುತ್ತೆ. ರೈಟ್ ಸೈಡಲ್ಲಿ ನಮಗೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಬರುತ್ತೆ. ಮತ್ತು ಯುನೈಟೆಡ್ ಸ್ಟೇಟ್ಸಿನ ಸೌತಿಗೆ ನಾವು ನೋಡ್ಕೊಂಡಿದ್ರೆ ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ಯುನೈಟೆಡ್ ಸ್ಟೇಟ್ಸಿನ ಕೆಳಗಡೆ ಮೆಕ್ಸಿಕೋ ಅಂತ ಒಂದು ಕಂಟ್ರಿ ಇದೆ. ಸೊ ಈ ಥರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮ್ಯಾಪ್ ಇದೆ. ಇದರ ನಾರ್ತಲ್ಲಿ ನಮಗೆ ಯಾವುದಿದೆ ಅಂತಂದರೆ ಇದರ ನಾರ್ತಲ್ಲಿ ನಮಗೆ ಕೆನಡಾ ಇದೆ. ಫೋರ್ತ್ ಕ್ವೆಶನು, ವುಮನ್ಗೆ ಇಂಡಿಯಾದಲ್ಲಿ 19% ಕಮ್ಮಿ ಪೇಮೆಂಟ್ ಮಾಡ್ತಾರೆ ಮೆನ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಮೇಲು ಫೀಮೇಲು ಪೇಮೆಂಟ್ ಮಧ್ಯದಲ್ಲಿ ಡಿಸ್ಪ್ಯಾರಿಟಿ ಇದೆ. ಸೊ ಮೇಲ್ಗೆ ಜಾಸ್ತಿ ಪೇ ಮಾಡ್ತಾ ಇದ್ದಾರೆ, ಫೀಮೇಲ್ಗೆ ಕಮ್ಮಿ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಯಾವ ರಿಪೋರ್ಟ್ ಪ್ರಕಾರ ಈ ಥರ ಹೇಳ್ತಾ ಇರೋವಂಥದ್ದು ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ ಆನ್ಸರು ಮಾನ್ಸ್ಟರ್ ಸ್ಯಾಲರಿ ಇಂಡೆಕ್ಸ್. ಮಾನ್ಸ್ಟರ್ ಸ್ಯಾಲರಿ ಇಂಡೆಕ್ಸ್ ಅವರು ಪಬ್ಲಿಷ್ ಮಾಡಿರೋ ಪ್ರಕಾರ ವುಮನಿಗೆ 19% ಕಮ್ಮಿ ಪೇ ಮಾಡ್ತಾ ಇದ್ದಾರೆ ಮೇಲ್ನ ಕಂಪೇರ್ ಮಾಡಿಕೊಂಡ್ರೆ. ಅದೇ ಎಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ 242.49 ರುಪೀಸ್ ಪೇ ಮಾಡ್ತಾ ಇದ್ದಾರೆ ಮೆನ್ನಿಗೆ. ಅದೇ ಸೇಮ್ ಕೆಲಸ ಮಾಡಿರೋದಕ್ಕೆ ವುಮನಿಗೆ 196.3 ರುಪೀಸ್ನ ಪೇ ಮಾಡ್ತಾ ಇದ್ದಾರೆ ಫೀಮೇಲಿಗೆ. ಸೊ ನೋಡಿ ಆಲ್ಮೋಸ್ಟ್ 19% ಅಷ್ಟು ಕಮ್ಮಿ ಪೇ ಮಾಡ್ತಾ ಇದ್ದಾರೆ ಫೀಮೇಲಿಗೆ. ಸೊ ಈ ಗ್ಯಾಪ್ ಏನಿದೆ ಇದನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ಕ್ವೆಶನು, 2 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ 2 ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಇಂಡಿಯಾ ಮತ್ತು ಕೋಸ್ಟಾರಿಕಾ ರೀಸೆಂಟಾಗಿ ಕೌಂಟರ್ ಟೆರ್ರಿಸಮ್ ಮೇಲೆ ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಟೆರ್ರಿಸಮ್ನ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತದೆ ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಅಗ್ರಿಕಲ್ಚರ್ ರಿಸರ್ಚಲ್ಲೂ ಕೂಡ ಕೋಆಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ನ ಸೈನ್ ಮಾಡ್ಕೊಂಡಿದ್ದಾರೆ ಇಂಡಿಯಾ ಆ್ಯಂಡ್ ಕೋಸ್ಟಾರಿಕಾ ಅಂತ ಹೇಳ್ಬಿಟ್ಟು ಹೇಳ್ತದೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸ್ ಯಾವುದು ಕರೆಕ್ಟು ನೋಡಿ, ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಎರಡೂ ಕೂಡ ತಪ್ಪು. ಯಾಕಂತಂದರೆ ಇಂಡಿಯಾ ಮತ್ತು ಕೋಸ್ಟಾರಿಕಾ ನಮ್ಮ ವೈಸ್ ಪ್ರೆಸಿಡೆಂಟು ವೆಂಕಯ್ಯ ನಾಯ್ಡು ಅವರು ಕೋಸ್ಟಾರಿಕಾ ಇವಾಗ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು 2 ಡಾಕ್ಯುಮೆಂಟ್ಸು ಅಥವಾ 2 ಅಗ್ರಿಮೆಂಟ್ಸ್ನ ಸೈನ್ ಮಾಡ್ಕೊಂಡಿದ್ದಾರೆ. ಯಾವ್ದ್ಯಾವುದು 2 ಅಗ್ರಿಮೆಂಟ್ಸು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ವೀಸಾ ರಿಕ್ವೈರ್ಮೆಂಟ್ಸು. ಸೊ ವೀಸಾ ಪಡ್ಕೊಳ್ಳೋವಂಥದ್ದು ರಿಕ್ವೈರ್ಮೆಂಟ್ ಏನಿರುತ್ತೆ, ಡಿಪ್ಲೊಮ್ಯಾಟಿಕ್ ವೀಸಾ. ಸೊ ಬ್ಯೂರೋಕ್ರಾಟ್ಸ್ಗೆಲ್ಲ ಇರುತ್ತಲ್ಲ ವೀಸಾ, ಡಿಪ್ಲೊಮ್ಯಾಟಿಕ್ ವೀಸಾ ಮತ್ತು ಅಫಿಷಿಯಲ್ ಪಾಸ್ಪೋರ್ಟು ಅಥವಾ ಡಿಪ್ಲೊಮ್ಯಾಟಿಕ್ ವೀಸಾ ಇದ್ದಿದ್ದರೆ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಾದರೂ ಇದ್ದಿದ್ದರೆ ಅವರು ಈ ವೀಸಾ ತೊಗೊಳ್ಳೋವಂಥದ್ದು ಅವಶ್ಯಕತೆ ಇರಲ್ಲ. ಅದನ್ನು ಅವರು ಸೈನ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಏನು ಸೈನ್ ಮಾಡ್ಕೊಂಡಿರೋಂಥದ್ದು ಅಂತಂದರೆ ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಕೊಲಾಬ್ರೇಟ್ ಮಾಡ್ಕೊತಾರೆ, ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಕೋಆಪ್ರೇಟ್ ಮಾಡ್ಕೊತಾರೆ ಅಂತ. ಸೊ ಇವೆರಡು ಡಾಕ್ಯುಮೆಂಟ್ ಸೈನ್ ಮಾಡ್ಕೊಂಡಿರೋಂಥದ್ದು. ಕೌಂಟರ್ ಟೆರರಿಸಮು ಮತ್ತು ಅಗ್ರಿಕಲ್ಚರ್ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿರಲಿಲ್ಲ. ಕೋಸ್ಟಾರಿಕಾದು ಒಂದ್ಸರಿ ಮ್ಯಾಪ್ನ ನಾವು ನೋಡ್ಕೊಂಬಿಟ್ಟಿರೋಣ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನಾವು ನೋಡಿಕೊಂಡು ಅದರ ಕೆಳಗಡೆ ಬಂದರೆ ನಮಗೆ ಈ ಕಡೆಗೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಕೂಡ ಕಾಣುತ್ತೆ. ಅದಾದಮೇಲೆ ಇನ್ನು ಕೆಳಗಡೆ ಬಂದರೆ ನಮಗೆ ಮೆಕ್ಸಿಕೋ ಇದೆ. ಮೆಕ್ಸಿಕೋಯಿಂದ ಫುಲ್ ಕೆಳಗಡೆ ಬರ್ತಾಯಿದ್ರೆ ನಮಗೆ ನಿಕಾರಗುವಾ ಇದೆ. ನಿಕಾರಗುವಾಯಿಂದ ಕೆಳಗಡೆನೇ ನಮಗಿರುವಂಥದ್ದು ಕೋಸ್ಟಾರಿಕಾ. ಸೊ ಕೋಸ್ಟಾರಿಕಾಗೆ ಈ ಸರಿ ನಮ್ಮ ವೈಸ್ ಪ್ರೆಸಿಡೆಂಟು ವೆಂಕಯ್ಯ ನಾಯ್ಡು ಅವರು ವಿಸಿಟ್ ಮಾಡಿರುವಂಥದ್ದು. ಸೊ ಕೋಸ್ಟಾರಿಕಾದು ನಾವು ಕ್ಯಾಪಿಟಲ್ ನೋಡಬೇಕು ಅಂತಂದರೆ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಸ್ಯಾನ್ ಹೋಸೆ ಅಂತ ಹೇಳ್ಬಿಟ್ಟು ಕರಿತೀವಿ.
ಅದಕ್ಕಿಂತ ಕೆಳಗಡೆ ಬರುವಂಥದ್ದು ನಮಗೆ ಪನಾಮ. ಸೊ ಇದೇನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದು ನಾರ್ತ್ ಅಮೇರಿಕಾನ ಸೌತ್ ಅಮೇರಿಕಾಗೆ ಏನು ಕನೆಕ್ಟ್ ಮಾಡುತ್ತಲ್ಲ ಇದನ್ನೇ ನಾವು ಪನಾಮ ಅಂತ ಹೇಳ್ಬಿಟ್ಟು ಕರಿತೀವಿ. ಪನಾಮ ಒಂಥರ ಕನೆಕ್ಟಿವಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ಇರುವಂಥದ್ದು ನಮಗೆ ಕೋಸ್ಟಾರಿಕಾ. ಸೊ ಕೋಸ್ಟಾರಿಕಾ ನಾವು ಮ್ಯಾಪ್ನ ನೋಡ್ಕೊಂಡಿದ್ರೆ ನಮಗೇನು ಗೊತ್ತಾಗುತ್ತೆ, ರೈಟ್ ಸೈಡಲ್ಲಿ ನಮಗೆ ಕೆರೇಬಿಯನ್ ಸಿ ಇದೆ. ರೈಟ್ ಸೈಡಲ್ಲಿ ಇರುವಂಥದ್ದು ನಮಗೆ ಕೆರೇಬಿಯನ್ ಸಿ, ಅದರ ಲೆಫ್ಟ್ ಸೈಡಲ್ಲಿ ನಾವು ನೋಡ್ಕೊಂಡಿದ್ರೆ ನಮಗೆ ಪೆಸಿಫಿಕ್ ಓಷನ್ ಇದೆ. ಸೊ ಇಷ್ಟು ಕೋಸ್ಟಾರಿಕಾ ಮ್ಯಾಪ್ ಬಗ್ಗೆ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. 6th ಕ್ವೆಶನ್ ನೋಡಿ, ಚೈನಾ ರೀಸೆಂಟಾಗಿ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದೆ. ಚೈನಾ ಸ್ಯಾಟ್ 6C ಅಂತ, ಚೈನಾ ಸ್ಯಾಟ್ 6C ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದೆ. ಯಾವುದಕ್ಕೋಸ್ಕರ ಇದು ಲಾಂಚ್ ಮಾಡಿರುವಂಥದ್ದು? ಮಿಲಿಟ್ರಿಗ, ಅರ್ತ್ ಅಬ್ಸರ್ವೇಷನ್ಗ, ಓಷನ್ ರಿಸರ್ಚಿಗ, ಕಮ್ಯುನಿಕೇಷನ್ ಸ್ಯಾಟಲೈಟ್ ಇದು ನೋಡಿ. ಇದನ್ನು ಲಾಂಚ್ ಮಾಡಿರುವಂಥದ್ದು ಕಮ್ಯುನಿಕೇಷನ್ ಸ್ಯಾಟಲೈಟ್. ಇದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತಂದರೆ ರೇಡಿಯೋ ಟ್ರಾನ್ಸ್ಮಿಷನ್ ಆಗಿರಲಿ ಅಥವಾ ಟಿ ವಿ ಟ್ರಾನ್ಸ್ಮಿಷನ್ ಆಗಿರಲಿ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರುವಂಥದ್ದು. ಇದು ಯಾಕೆ ಇವಾಗ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು ಅಂತಂದರೆ, ಇದು ನೋಡಿ 300th ಮಿಷನ್. ಇದು ಯಾವುದ್ರದ್ದು 300th ಮಿಷನ್ನು ಅಂತಂದರೆ ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್. ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್ ಅವರ 300th ಮಿಷನ್. ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್ ಅಂತಂದರೆ ನಮ್ಮಲ್ಲಿ PSLV ಇದೆಯಲ್ಲ, ಒಂಥರ ಲಾಂಚ್ ವೆಹಿಕಲ್ಲು, ಆ ಥರ ಚೈನಾ ಅವ್ರದ್ದು ಲಾಂಚ್ ವೆಹಿಕಲ್ ಬಂದ್ಬಿಟ್ಟು ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್ ಅಂತ. ಸೊ ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್ನ ಯೂಸ್ ಮಾಡಿಕೊಂಡು ಅರೌಂಡ್ ಇವರು 96.4% ಏನು ಲಾಂಚ್ ಮಾಡಿದ್ದಾರೆ ಅದು ಎಲ್ಲದರಲ್ಲೂ ಕೂಡ ಇವರು 96%ವರೆಗೂ ಕೂಡ ಇದನ್ನೇ ಯೂಸ್ ಮಾಡ್ಕೊಂಡಿರೋವಂಥದ್ದು. LMCR ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಸೀರೀಸ್ ಅವರು ಯೂಸ್ ಮಾಡ್ಕೊಂಡಿರೋವಂಥದ್ದು. ಸೊ ಈ ಸರಿ ಲಾಂಚ್ ಮಾಡಿರುವಂಥದ್ದು ಚೈನಾ ಸ್ಯಾಟ್ 6C ಬಂದ್ಬಿಟ್ಟು 300th ಮಿಷನ್ನು ಅದರದ್ದು. ಅದನ್ನು ಎಲ್ಲಿಂದ ಲಾಂಚ್ ಮಾಡಿದ್ರು ಅಂತಂದರೆ ಕ್ಸಿಚಾಂಗ್ ಸ್ಯಾಟಲೈಟ್ ಲಾಂಚ್ ಸೆಂಟರ್. ಕ್ಸಿಚಾಂಗ್ ಸ್ಯಾಟಲೈಟ್ ಲಾಂಚ್ ಸೆಂಟರಿಂದ ಅದನ್ನು ಲಾಂಚ್ ಮಾಡಿದ್ರು. 7th ಕ್ವೆಶನು, ಯಾವ ಸ್ಟೇಟಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ನು ಲಾಂಚ್ ಮಾಡ್ತಾ ಇದ್ದಾರೆ? ಸೊ ಯಾವ ಸ್ಟೇಟಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಅಲ್ಲ, ಮಧ್ಯಪ್ರದೇಶ್. ನೋಡಿ, ಮಧ್ಯಪ್ರದೇಶಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಥರದ್ದು ನಮ್ಮಲ್ಲಿ ಮೆಂಟಲ್ ಹೆಲ್ತ್ನ ರಿಹ್ಯಾಬಿಲಿಟೇಷನ್ಗೋಸ್ಕರ ಇನ್ಸ್ಟಿಟ್ಯೂಟೇ ಇಲ್ಲ. ಸೊ ಇದು ಫಸ್ಟ್ ಆಫ್ ಅ ಕೈಂಡ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ ಇಡೀ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಎಕ್ಸಾಂಪಲು ಅದರಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ಸು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಅಂತಂತಂದರೆ ಈ ರಿಹ್ಯಾಬಿಲಿಟೇಷನ್ಗೋಸ್ಕರ ಕೋರ್ಸಸ್ಸು ಕೂಡ ಪ್ರೊವೈಡ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಕೋರ್ಸಸ್ಸು ಕೂಡ ಪ್ರೊವೈಡ್ ಮಾಡ್ತಾರೆ. ಅದರ ಜೊತೆಗೆ MPhil ಕೋರ್ಸಸ್ಸು ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತು ಅದರಲ್ಲಿ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನ ಫಾಲೋ ಮಾಡಿಕೊಂಡು ಇದರಲ್ಲಿ ಕೇರ್ ಗಿವಿಂಗು, ವೊಕೇಶ್ನಲ್ ಕೌನ್ಸ್ಲಿಂಗು, ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲಿಟೇಷನ್ ಈ ಥರ ಬೇರೆ ಬೇರೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಇದು ಅಂತಂದರೆ ಮಧ್ಯಪ್ರದೇಶಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಲ್ಯಾಂಡ್ ಏನಿದೆಯಲ್ಲ, ಸೊ ಲ್ಯಾಂಡನ್ನ ಗೌರ್ಮೆಂಟೇ ಪ್ರೊವೈಡ್ ಮಾಡಿದೆ. ಗೌರ್ಮೆಂಟು ಫ್ರೀ ಆಫ್ ಕಾಸ್ಟು ಲ್ಯಾಂಡ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಇನ್ನೂ ಆಲ್ಮೋಸ್ಟ್ ಒಂದು 2 ವರ್ಷದಲ್ಲಿ ಇದು ಇಂಪ್ಲಿಮೆಂಟೇಷನ್ ಆಗಿರುತ್ತೆ ಅಂತ. 8th ಕ್ವೆಶನು, ವಿಚ್ ಸಿಟಿ ಈಸ್ ಗೆಟಿಂಗ್ ಇಂಡಿಯಾಸ್ ಫಸ್ಟ್ ಆಯಿಲ್ ಮ್ಯೂಸಿಯಂ? ಇಂಡಿಯಾದಲ್ಲಿ ಆಯಿಲ್ ಮ್ಯೂಸಿಯಮೇ ಇಲ್ಲ, ಬಟ್ ಫಸ್ಟ್ ಆಯಿಲ್ ಮ್ಯೂಸಿಯಮ್ಮು ಯಾವ ಸಿಟಿಯಲ್ಲಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇದು ಆನ್ಸರ್ ಬಂದ್ಬಿಟ್ಟು ಗುವಾಹಟಿಯಲ್ಲಿ ಇದು ಫಸ್ಟು ಮ್ಯೂಸಿಯಂ ಬರ್ತಾ ಇದೆ ಅಂತ. ಸೊ ಇದೇನಂತಂದರೆ ಹಿಸ್ಟ್ರಿ, ನಮ್ಮ ಆಯಿಲ್ ಇಂಡಸ್ಟ್ರಿ, ನಮ್ಮ ದೇಶದಲ್ಲಿ ಆಯಿಲ್ ಇಂಡಸ್ಟ್ರಿನ ಏನು ಹಿಸ್ಟ್ರಿ ಇದೆಯಲ್ಲ ಆ ಹಿಸ್ಟ್ರಿ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಆಯಿಲ್ ಇಂಡಸ್ಟ್ರಿಯ ಹೆರಿಟೇಜ್ನ ತೋರ್ಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿರೋವಂಥದ್ದು ಇದು. ಸೊ ಇವಾಗ ನಿಮಗೊಂದು ಕ್ವೆಶನ್ ಕೇಳ್ತೀನಿ, ಆ ಕ್ವೆಶನ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿರಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಮಾಡುತ್ತೆ, ನಮ್ಮಲ್ಲಿರುವಂಥದ್ದು ಮಾನ್ಯುಮೆಂಟ್ಸ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ನೀವು ಏನು ಆನ್ಸರ್ ಮಾಡಬೇಕು ಅಂತಂದರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅದನ್ನು ಒಂದು ಹೇಳಿ, ಮತ್ತು ನಿಮಗಾದರೆ ಯಾವ ವರ್ಷ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇವೆರಡು ಕ್ವೆಶನ್ಗೆ ನೀವು ಆನ್ಸರ್ ಮಾಡಿರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ KPSC ಮತ್ತು UPSC ಎಕ್ಸಾಮ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ. ಯಾಕಂತಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವಾಗಲೂ ಕೂಡ ನ್ಯೂಸಲ್ಲಿರುತ್ತೆ. ಬೇರೆ ಬೇರೆ ಕಡೆ ಎಕ್ಸ್ಕವೇಷನ್ ಮಾಡ್ತಾ, ಬೇರೆ ಬೇರೆ ಕಡೆ ರಿಸರ್ಚ್ ಸೆಂಟರ್ ಅಂತಂದರೆ ರಿಸರ್ಚ್ ರಿಲೇಟೆಡ್, ಏನ್ಷಂಟ್ ಹಿಸ್ಟ್ರಿ ರಿಲೇಟೆಡು ಕೆಲವೊಂದು ಪ್ರಾಡಕ್ಟ್ಸು ಕೂಡ ತಕ್ಕೊಂಡು ಬರ್ತಾ ಇರುತ್ತದು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತು ಅದರದ್ದು ಯಾವ ವರ್ಷ ಅದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಎರಡು ನೀವು ಮೆನ್ಷನ್ ಮಾಡಿರಿ. 9th ಕ್ವೆಶನು, ಮಾರ್ಷಲ್ ಐಲ್ಯಾಂಡ್ಸ್. ಸೊ ಈ ಮಾರ್ಷಲ್ ಐಲ್ಯಾಂಡ್ಸು ಡಿಜಿಟಲ್ ಕರೆನ್ಸಿ ಲಾಂಚ್ ಮಾಡಬೇಕು ಅಂದ್ಕೊಂಡಿದೆ ಈ ವರ್ಷ. ಆ ಡಿಜಿಟಲ್ ಕರೆನ್ಸಿ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆ ಡಿಜಿಟಲ್ ಕರೆನ್ಸಿ ಹೆಸರು ಬಂದ್ಬಿಟ್ಟು SOV ಅಂತ. ನೋಡಿ, 2017 ಲೇಟ್ 2017 ಮತ್ತು ಅರ್ಲಿ 2018, ಲೇಟ್ 2017 ಮತ್ತು ಅರ್ಲಿ 2018 ಟೈಮಲ್ಲಿ ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ
ತುಂಬಾ ಜಾಸ್ತಿ ಗ್ರೋ ಆಗ್ತಾಯಿತ್ತು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಬಿಟ್ಕಾಯಿನ್ನ ನಾವು ನೋಡ್ಕೋಬೋದು, ಅಥವಾ ರಿಪ್ಪಲ್ಲು, ಇಥೇರಿಯಮ್ಮು, ಈ ಥರ ಬೇರೆ ಬೇರೆ ಕರೆನ್ಸೀಸು ತುಂಬಾ ಜಾಸ್ತಿ ಗ್ರೋ ಆಗ್ತಾಯಿತ್ತು. ಆ ಟೈಮಲ್ಲಿ ಎಷ್ಟಿತ್ತು ಅಂತಂದರೆ ಒಂದು ಬಿಟ್ಕಾಯಿನ್ನ ಪರ್ಚೇಸ್ ಮಾಡ್ಕೋಬೇಕು ನೀವು ಆಲ್ಮೋಸ್ಟ್ ಲೇಟ್ 2017 ಅಂತಂದರೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ನೀವು ಒಂದು ಬಿಟ್ಕಾಯಿನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಆಲ್ಮೋಸ್ಟು 1.5 ಲಕ್ಷದಿಂದ 1.7 ಲಕ್ಷ ಇತ್ತು ಅದರಲ್ಲಿ ಕಾಸ್ಟು. ಬಟ್ ಆಲ್ಮೋಸ್ಟ್ ಏನಾಗೋಯ್ತು ಅಂತಂದರೆ 3-4 ತಿಂಗಳಲ್ಲೇ ಇದು 14 ಲಕ್ಷದವರೆಗೂ ಕೂಡ ಇನ್ಕ್ರೀಸ್ ಆಗೋಗ್ಬಿಡ್ತು. ಸೊ ಇನ್ವೆಸ್ಟ್ ಮಾಡಿದ್ದಿದ್ರೆ ಆಲ್ಮೋಸ್ಟ್ 12-13% ಅಷ್ಟು ಜಾಸ್ತಿ ರಿಟರ್ನ್ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರ್ತಿತ್ತು. ಸೊ ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಲಿ ಅಥವಾ ನಮಗೆ ಹೋಮ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ, ಇವರೆಲ್ಲರೂ ಕೂಡ ರೆಗ್ಯುಲೇಷನ್ ತರಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದು ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ಅದರ ಬೂನು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇವಾಗಲೂ ಕೂಡ ಅದು ಸ್ವಲ್ಪ ಗ್ರೋತಲ್ಲಿದೆ. ಬೇರೆ ಬೇರೆ ಕಂಟ್ರಿಯವರು ಕೂಡ ಅದರ ರಿಲೇಟೆಡ್ ಕ್ರಿಪ್ಟೋ ಕರೆನ್ಸಿನ ಲಾಂಚ್ ಮಾಡಬೇಕು, ಕ್ರಿಪ್ಟೋ ಕರೆನ್ಸೀಸ್ನ ನಾವು ಲೀಗಲೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದೇ ಥರ ಮಾರ್ಷಲ್ ಐಲ್ಯಾಂಡ್ಸು ಕೂಡ ಇವಾಗ ಈ ವರ್ಷ SOV ಅಂತ ಹೇಳ್ಬಿಟ್ಟು ಒಂದು ಕ್ರಿಪ್ಟೋ ಕರೆನ್ಸಿನ ಅದು ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ತುಂಬ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನೆಕ್ಸ್ಟು ನಾವು ಮಾರ್ಷಲ್ ಐಲ್ಯಾಂಡ್ ಬಗ್ಗೆ ನೋಡ್ಕೊಳ್ಳೋಣ. ಮಾರ್ಷಲ್ ಐಲ್ಯಾಂಡ್ ನೋಡಿ, ನಾವು ಈ ಕಡೆ ಇಂಡಿಯಾ ನೋಡಿಕೊಂಡು ಇಂಡಿಯಾದಿಂದ ನಾವು ಈಸ್ಟ್ ಕಡೆಗೆ ಮೂವ್ ಆದರೆ, ಸೊ ಇಂಡಿಯಾದಿಂದ ನಾವು ಈಸ್ಟ್ ಕಡೆಗೆ ಮೂವ್ ಆದರೆ ನಮಗೆ ಈ ಕಡೆ ಸೌತ್ ಚೈನಾ ಸೀ ಸಿಗುತ್ತೆ, ಫಿಲಿಪೀನ್ಸ್ ಸೀ ಸಿಗುತ್ತೆ. ಅದಾದಮೇಲೆ ನಾವು ರೈಟ್ ಸೈಡಲ್ಲಿ ಬಂದ ತಕ್ಷಣ ನಮಗೆ ಪೆಸಿಫಿಕ್ ಓಷನ್ ಸಿಗುತ್ತೆ. ಮೇಲ್ಗಡೆ ನಾರ್ತ್ ಪೆಸಿಫಿಕ್ ಓಷನ್ ಇದೆ, ಕೆಳಗಡೆ ಸೌತ್ ಪೆಸಿಫಿಕ್ ಓಷನ್ ಇದೆ. ಸೊ ಮಾರ್ಷಲ್ ಐಲ್ಯಾಂಡು ಇಲ್ಲಿ ನಿಮಗೆ ರೆಡ್ ಕಲರ್ ಏನು ಡಾಟ್ಸ್ ಕಾಣ್ತಾ ಇದೆಯಲ್ಲ, ಸೊ ಕಲೆಕ್ಷನ್ ಆಫ್ ಐಲ್ಯಾಂಡ್ಸ್ ಅದು. ಇದು ನೋಡಿ ವಾಲ್ಕ್ಯಾನಿಕ್ ಐಲ್ಯಾಂಡ್ಸ್ ಆಗಿದ್ದಾವೆ ಇವು. ಸೊ ಚೈನ್ ಆಫ್ ವಾಲ್ಕ್ಯಾನಿಕ್ ಐಲ್ಯಾಂಡ್ಸು ಮತ್ತು ಕೋರಲ್ ಅಟೋಲ್ ಇನ್ ದ ಸೆಂಟ್ರಲ್ ಪೆಸಿಫಿಕ್ ಓಷನು. ಸೊ ಇದರ ಯಾವುದ್ರ ಮಧ್ಯದಲ್ಲಿದೆ ಅಂತಂದರೆ ಇದು ಹವಾಯಿ ಐಲ್ಯಾಂಡ್ ಮಧ್ಯದಲ್ಲಿದೆ ಮತ್ತು ಫಿಲಿಪೀನ್ಸ್ ಮಧ್ಯದಲ್ಲಿದೆ. ಸೊ ಮಾರ್ಷಲ್ ಐಲ್ಯಾಂಡ್ ಅಂತ ನೋಡಿಕೊಂಡ್ರೆ ಇದು ಕಲೆಕ್ಷನ್ ಆಫ್ ಐಲ್ಯಾಂಡ್. ನಿಮ್ಗೆ ರೆಡ್ ಕಲರ್ ಎಲ್ಲೆಲ್ಲಿ ಡಾಟ್ಸ್ ಕಾಣುತ್ತಲ್ಲ ಎಲ್ಲದು ಕೂಡ ಮಾರ್ಷಲ್ ಐಲ್ಯಾಂಡ್ಸು. 10th ಕ್ವೆಶನು, ಪಿನಾಕಾ ಗೈಡೆಡ್ ಮಿಸೈಲು ಅಥವಾ ಪಿನಾಕಾ ಗೈಡೆಡ್ ವೆಪನ್ ಸಿಸ್ಟಮ್ನ ರೀಸೆಂಟಾಗಿ ಪೋಖ್ರನ್ನಲ್ಲಿ ಟೆಸ್ಟ್ ಮಾಡಿದರು. ಸೊ ರೀಸೆಂಟಾಗಿ ಎಲ್ಲಿ ಟೆಸ್ಟ್ ಮಾಡಿದರು? ಪೋಖ್ರನ್ ಡೆಸರ್ಟು ರಾಜಸ್ಥಾನಲ್ಲಿ ಇದನ್ನು ಟೆಸ್ಟ್ ಮಾಡ್ಕೊಂಡಿದ್ರು. ಸೊ ಇದನ್ನು ಯಾರು ಡೆವಲಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿರೋದು ಅಂತಂದರೆ DRDO. ಸೊ ಇದನ್ನು DRDO ಡೆವಲಪ್ ಮಾಡ್ಕೊಂಡಿರೋವಂಥದ್ದು. ಸೊ ಸ್ಟೇಟ್ ಆಫ್ ಆರ್ಟು ಗೈಡೆನ್ಸ್ ಕಿಟ್ ಇದು ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿರೋವಂಥದ್ದು. DRDOನೇ ಡೆವಲಪ್ ಮಾಡಿರೋವಂಥದ್ದು ಇದು ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ, ಪಿನಾಕಾ ಗೈಡೆಡ್ ವೆಪನ್ ಸಿಸ್ಟಮ್. ನಿಮ್ಮ ಕೋರ್ಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಇದನ್ನು ಬೇರೆಯವ್ರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿರಿ. ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಬೇರೆ ಚಾನಲ್ಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿರಿ. ಅಕಸ್ಮಾತ್ ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಶೇರ್ ಮಾಡ್ತಾಯಿದ್ರೆ ಅಲ್ಲಿ ನನ್ನೂ ಕೂಡ ಟ್ಯಾಗ್ ಮಾಡಿರಿ ನಿಮ್ಮ ಸ್ಟೋರಿಯಲ್ಲಿ ಅಥವಾ ಪೋಸ್ಟಲ್ಲಿ. ನಾನು ಅದನ್ನು ರೀಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದನ್ನು ಶೇರ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟೂಡೆಂಟ್ಸಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ತೊಗೊಂಡ್ಬರ್ತಾ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.